ವೀಕ್ಷಕರ ನಮಸ್ಕಾರ. ಸರಣಿಯ ಗೆಲುವಿಗಾಗಿ ಇದೀಗ ಟೀಮ್ ಇಂಡಿಯಾ ತಂಡದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಹೌದು ವೀಕ್ಷಕರ, ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಹೊಸ ತಂಡದೊಂದಿಗೆ ಕಾಣಿಸಿಕೊಳ್ಳಲಿದ್ದು, ಇನ್ನು ವೀಕ್ಷಕರ ಇಂದು ನಡೆದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ದೊಡ್ಡ ಇಂಜುರಿ ಆಗಿದೆ. ಇನ್ನು ಅದೇ ರೀತಿಯಾಗಿ ಖುಷಿ ವಿಚಾರವೇನೆಂದರೆ, ಇದೀಗ ಎರಡನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರ, ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದೊಂದಿಗೆ ಟೀಮ್ ಇಂಡಿಯಾ ತಂಡವು ಕಾಣಿಸಿಕೊಳ್ಳಲಿದೆ. ವೀಕ್ಷಕರೇ, ಈ ಒಂದು ಪ್ಲೇಯಿಂಗ್ 11 ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮುಂಬರುವಂಥ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರಿಗೆ ಯಾರ ಜಾಗದಲ್ಲಿ ಸ್ಥಾನ ಸಿಗಲಿದೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಕ್ಷಕರೇ, ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಟೆಸ್ಟ್ ಪಂದ್ಯವು ಮೊನ್ನೆ ಮುಕ್ತಾಯಗೊಂಡಿತು. ಹೌದು ವೀಕ್ಷಕರೇ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡು ಈ ಒಂದು ಸರಣಿಯಲ್ಲಿ ಶುಭಾರಂಭ ಮಾಡಿದೆ. ಹೌದು ವೀಕ್ಷಕರೇ, 295 ರನ್ಸ್ಗಳ ಭರ್ಜರಿ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ ತಂಡವು ಈ ಒಂದು ಸರಣಿಯಲ್ಲಿ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ, ಈ ಒಂದು ಸರಣಿಯ ಮುನ್ನಡೆಯೊಂದಿಗೆ ಇದೀಗ ಟೀಮ್ ಇಂಡಿಯಾ ತಂಡವು ಎರಡನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ತಂಡದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಹೌದು ವೀಕ್ಷಕರೇ, ಈಗಾಗಲೇ ಟೀಮ್ ಇಂಡಿಯಾ ತಂಡಕ್ಕೆ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಕೂಡ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರಿಗೆ ಗೆದ್ದು ಬರುವಂಥ ತಂಡದಲ್ಲಿ ನಾಯಕನಿಗೆ ಯಾರ ಸ್ಥಾನವನ್ನು ಕೊಡಬೇಕೆಂದು ಇದೀಗ ಗೊಂದಲಗಳು ಬರುತ್ತಿವೆ. ವೀಕ್ಷಕರೇ, ಈ ಒಂದು ಅಪ್ಡೇಟ್ಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ದ್ವಿತೀಯ ಟೆಸ್ಟ್ ಪಂದ್ಯವು ಅಡ್ಲೇಡ್ನ ಓವಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದ್ದು, ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಇದೇ ಮುಂಬರುವಂಥ ಡಿಸೆಂಬರ್ 6ರಿಂದ 10ರವರೆಗೆ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ ಕೇವಲ 40% ಇದೆ. ಇನ್ನು ವೀಕ್ಷಕರೇ, ಉಳಿದಂಥ ವಿನ್ನಿಂಗ್ ಪ್ರಾಬಿಲಿಟಿಯನ್ನು ಆಸ್ಟ್ರೇಲಿಯಾ ತಂಡವು ಹಂಚಿಕೊಂಡಿದೆ. ಅದೇ ರೀತಿಯಾಗಿ ಈ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದಲ್ಲಿ ಬದಲಾವಣೆಗಳಾಗಲಿದೆ ಎಂದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿ ಬರುತ್ತಿವೆ. ಹೌದು ವೀಕ್ಷಕರೇ, ಈ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅವರಿಗೆ ಯಾರ ಜಾಗದಲ್ಲಿ ಸ್ಥಾನ ಕೊಡಬೇಕೆಂದು ಇನ್ನೂ ಕೂಡ ಗೊಂದಲಗಳಿವೆ. ವೀಕ್ಷಕರೇ, ಒಂದು ಹಂತದಲ್ಲಿ ನೋಡುವುದಾದರೆ ಕನ್ನಡಿಗನಾದ ದೇವದತ್ ಪಡಿಕ್ಕಲ್ ಅವರ ಜಾಗದಲ್ಲಿ ರೋಹಿತ್ ಶರ್ಮಾ ಅವರಿಗೆ ಸ್ಥಾನವು ಸಿಗಬಹುದು. ಇನ್ನು ವೀಕ್ಷಕರೇ, ಧ್ರುವ್ ಜುರೆಲ್ ಅವರ ಜಾಗದಲ್ಲೂ ಕೂಡ ರೋಹಿತ್ ಶರ್ಮಾ ಅವರು ಕಾಣಿಸಿಕೊಳ್ಳಬಹುದು. ವೀಕ್ಷಕರೇ, ಈ ಇಬ್ಬರು ಪ್ಲೇಯರ್ಸ್ಗಳ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು ಯಾವುದಾದರೂ ಒಂದು ಸ್ಥಾನದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ ಈ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಅವರ ಬದಲಿಗೆ ರವಿಚಂದ್ರನ್ ಅಶ್ವಿನ್ ಅವರು ಕಾಣಿಸಿಕೊಳ್ಳಬಹುದು. ಹೌದು ವೀಕ್ಷಕರೇ, ಈ ಒಂದು ಬದಲಾವಣೆಯೊಂದಿಗೆ ಟೀಮ್ ಇಂಡಿಯಾ ತಂಡವು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಇನ್ನು ವೀಕ್ಷಕರೇ, ಇಂದು ನಡೆದಂಥ ವರ್ಮಾ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಮಿಡಲ್ ಫಿಂಗರ್ಗೆ ಇಂಜುರಿ ಆದ ಕಾರಣ ವಿರಾಟ್ ಕೊಹ್ಲಿ ಅವರು ದ್ವಿತೀಯ ಟೆಸ್ಟ್ ಪಂದ್ಯವನ್ನು ಆಡುತ್ತಾರಾ ಅಥವಾ ಇಲ್ಲವೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಮಿಡಲ್ ಫಿಂಗರ್ಗೆ ಇಂದು ದೊಡ್ಡ ಇಂಜುರಿ ಆಗಿದೆ. ಇನ್ನು ಈ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೆ ತುಂಬ ರೆಸ್ಟ್ ಇರುವ ಕಾರಣ ವಿರಾಟ್ ಕೊಹ್ಲಿ ಅವರು ಮತ್ತೆ ಕಂಬ್ಯಾಕ್ ಮಾಡಬಹುದು. ವೀಕ್ಷಕರೇ, ಈ ಒಂದು ಅಪ್ಡೇಟ್ಸ್ ಬಗ್ಗೆ ನಾವು ಮತ್ತೆ ನಿಮಗೆ ತಿಳಿಸುತ್ತೇವೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪ್ಲೇಯಿಂಗ್ 11ನ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ.